ರಾಜ್ಯದಲ್ಲಿರ್ತಕ್ಕಂತಹ ಎಲ್ಲ KCET ವಿದ್ಯಾರ್ಥಿಗಳಿಗೆ ನಮ್ಮ KA ಕಡೆಯಿಂದ 3 ಅಫಿಷಿಯಲ್ ಆಗಿಯೇ ಅಪ್ಡೇಟ್ಸ್ಗಳನ್ನು ತಿಳಿಸಲಾಗಿದೆ. 3 ಬಿಗ್ ಅಪ್ಡೇಟ್ಸ್ಗಳನ್ನು. ಹಾಗಿದ್ರೆ ಬನ್ನಿ ಇದರ ಬಗ್ಗೆ ಸಂಪೂರ್ಣವಾಗಿ ನಾವು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ಸೊ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಸೊ ನೋಡಿ, ಇದೀಗ ಬಂದಿರತಕ್ಕಂತಹ 3 ಅಪ್ಡೇಟ್ಗಳ ಬಗ್ಗೆ, ಪ್ರತಿಯೊಂದು ಅಪ್ಡೇಟ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಸೊ ಮೊದಲನೇ ಅಪ್ಡೇಟ್ ಏನು ಅಂತಂದರೆ, ಕರ್ನಾಟಕದ ರಾಜ್ಯ ಮಂಡಳಿಯನ್ನು ಅಂತಂದರೆ ಕರ್ನಾಟಕ ಸ್ಪೋರ್ಟ್ ಬೋರ್ಡನ್ನು ಹೊರತುಪಡಿಸಿ ಇತರೆ ಅಭ್ಯರ್ಥಿಗಳಿಗೆ UGCET 2026ರ ಅಂಕಗಳ ಪ್ರವೇಶ ಲಿಂಕನ್ನು ಒಂದು ಬಿಡುಗಡೆ ಮಾಡಲಾಗಿದೆ. ಅಫಿಷಿಯಲ್ ಆಗಿಯೇ ಈ ಒಂದು ಲಿಂಕನ್ನು ಬಿಡುಗಡೆ ಮಾಡಲಾಗಿದೆ. ಇದು ಮೊದಲನೇ ಅಪ್ಡೇಟ್ ಆಗಿರುತ್ತೆ. ಎರಡನೇ ಅಪ್ಡೇಟ್ ಏನು ಅಂತಂದರೆ, UGCET 2026 ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ವೈದ್ಯಕೀಯ ತಪಾಸಣೆಗೆ ಅಧಿಸೂಚನೆಯನ್ನು ಸಹ ನೀಡಲಾಗಿದೆ. ಇದನ್ನು ಸಹ ಅಫಿಷಿಯಲ್ ನೋಟಿಫಿಕೇಶನ್ ಮುಖಾಂತರ ನೀಡಲಾಗಿದೆ. ಆ ಒಂದು ನೋಟಿಫಿಕೇಶನ್ ಇರತಕ್ಕಂಥ ಮಾಹಿತಿ ಬಂದ್ಬಿಟ್ಟು, ವಿಶೇಷ ಚೇತನ ವಿದ್ಯಾರ್ಥಿಗಳು ನೀವು ವೈದ್ಯಕೀಯ ತಪಾಸಣೆಗೆ ಹೋಗಬೇಕಾಗಿರುತ್ತೆ. ಓಕೆನಾ. ಸೊ ಯಾವ ದಿನಾಂಕಗಳು ಅಂತ ಹೇಳಿ ಸಹ ಇಲ್ಲಿ ನೀಡಲಾಗಿದೆ. ಇದೇ ತಿಂಗಳು ಮೇ 26, ಮೇ 27, ಮೇ 29, ಮೇ 30, ಅದೇ ರೀತಿ ನೆಕ್ಸ್ಟ್ ಮಂತ್ 1ನೇ ತಾರೀಕು ಮತ್ತು 2ನೇ ತಾರೀಕು ಇರ್ತಕ್ಕಂಥದ್ದು ವೈದ್ಯಕೀಯ ತಪಾಸಣೆ. ಓಕೆನಾ. ಸೊ ಬೆಳಗ್ಗೆ 10 ಗಂಟೆಯಿಂದ ಇರುತ್ತೆ. ಸೊ ನೀವು ವರದಿ ಮಾಡ್ಕೊಳ್ಳೋದಕ್ಕೆ ಬೆಳಗ್ಗೆ 9 ಗಂಟೆಯಿಂದ ಶುರುವಾಗುತ್ತೆ ಅಂತ ಹೇಳಿ ಅದೇ ಒಂದು ಅಫಿಷಿಯಲ್ ನೋಟಿಫಿಕೇಷನಲ್ಲಿ ಅಪ್ಡೇಟನ್ನು ತಿಳಿಸಿರ್ತಕ್ಕಂಥದ್ದು. ಓಕೆನಾ. ಇದು ಎರಡನೇ ಅಪ್ಡೇಟ್ ಆಗಿರುತ್ತೆ. ಸೊ ಮೂರನೇ ಅಫಿಷಿಯಲ್ ಅಪ್ಡೇಟ್ ಏನು ಅಂತಂದರೆ, 2026ನೇ ಸಾಲಿನಲ್ಲಿ ಹಾಗೂ ಹಿಂದಿನ ಸಾಲುಗಳಲ್ಲಿ CBSE, CBSE ಮತ್ತು ಇತರೆ ರಾಜ್ಯ ಪರೀಕ್ಷಾ ಮಂಡಳಿಗಳಿಂದ ತೇರ್ಗಡೆಯಾದ ಅಭ್ಯರ್ಥಿಗಳು, 12th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ಗಳು, ನೀವು ಅಂಕಗಳನ್ನು ಪಡೆಯುವ ಕುರಿತು ಅಂತ ಹೇಳಿ ಒಂದು ಮಾಹಿತಿಯನ್ನಾದರೂ ನೀಡಲಾಗಿದೆ. ಸೊ ಈ ಒಂದು ಮಾಹಿತಿಯಲ್ಲಿರ್ತಕ್ಕಂತಹ ಅಫಿಷಿಯಲ್ ಅಪ್ಡೇಟ್ ಏನಂತಂದರೆ, ನೀವು ಇದೇ ತಿಂಗಳು 2026ನೇ ಸಾಲಿನ ಮೇ 24ನೇ ತಾರೀಕಿನ ಒಳಗಡೆ, ಅಂತಂದರೆ ನಾಳೆನೇ ಲಾಸ್ಟ್ ಇರ್ತಕ್ಕಂಥದ್ದು ಆ್ಯಕ್ಚುಲಿ. ಸೊ ಸೆಕೆಂಡ್ PUC ಮಾರ್ಕ್ಸನ್ನು ಪರಿಶೀಲಿಸಿ ದೃಢೀಕರಿಸಲು ಸೂಚನೆಯನ್ನು ನೀಡಲಾಗಿದೆ ಅಂತ ಹೇಳಿ ಇದೀಗ ನಮ್ಮ KA ಕಡೆಯಿಂದ KCET ವಿದ್ಯಾರ್ಥಿಗಳಿಗೆ ಈ ಮೂರನೇ ಅಪ್ಡೇಟನ್ನು ತಿಳಿಸಿರ್ತಕ್ಕಂಥದ್ದು. ಈ 3 ಅಪ್ಡೇಟ್ಗಳ ಆಫಿಷಿಯಲ್ ನೋಟಿಫಿಕೇಷನ್ಸ್ಗಳೆಲ್ಲ ನಮ್ಮ KA ಕಡೆಯಿಂದ ಈಗಾಗಲೇ ಬಿಡುಗಡೆ ಮಾಡಲಾಗಿದೆ. ಆ ನೋಟಿಫಿಕೇಷನ್ ಇರ್ತಕ್ಕಂತಹ ಆಫಿಷಿಯಲ್ ಮಾಹಿತಿ ನಾನು ಈಗಾಗಲೇ ವಿಡಿಯೋದಲ್ಲಿ ಈಗಷ್ಟೇ ಹೇಳಿರ್ತಕ್ಕಂಥದ್ದು. ಸೊ ಇದು ಇವತ್ತಿನ ಒಂದು ವಿಡಿಯೋ. ಇದೇ ರೀತಿ ಇನ್ನೂ ಹಲವಾರು ಅಪ್ಡೇಟ್ಸ್ಗಳು ಚಾನಲಲ್ಲಿ ಸಿಗ್ತಿರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು. ಬಾಯ್.